ಹಲೋ ಎವ್ರಿವನ್, MS ಕ್ರಿಯೇಷನ್ ಥ್ಯಾಂಕ್ ಯು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಯ್ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ನಾನು ಇವಾಗ ಚಾರ್ಮುಡಿ ಘಾಟಲ್ಲಿ ಇದ್ದೀನಿ. ಆ್ಯಕ್ಚುಲಿ ಈ ಒಂದು ಪ್ರಕೃತಿ ಮತ್ತು ನೇಚರ್ನ ನೋಡಿದ ತಕ್ಷಣ ಏನಂತ ಅನ್ನಿಸ್ತು ಗೊತ್ತಾ? ಈ ಪ್ರಕೃತಿ ಸದಾ ಒಂದು ನಿಶ್ಚಿಂತತೆಯ ಮುಗ್ಧತೆಯ ಭಾವ ಅಥವಾ ಮೌನ ಮುಗ್ಧತೆ ಅಂತ ಹೇಳಬಹುದು. ಥ್ಯಾಂಕ್ ಯು. ಐ ವಿಲ್ ಶೋ ಯು ದಟ್ ನೇಚರ್. ಸೊ ಸಿ ಹಿಯರ್. ಪ್ರಕೃತಿ ಏನ್ ಹೇಳ್ತೆ ಗೊತ್ತಾ? ಈ ಹರಿಯೋ ನೀರ್ ತರ ನಾವು ಹಳೆ ನೆನಪುಗಳನ್ನ ಹರಿಯಕ್ ಬಿಟ್ಬಿಟ್ಟು ಹೊಸದನ್ನ ಬರ್ ಮಾಡ್ಕೋಬೇಕು ಅಂತ. ಸುತ್ತಬೇಕು, ಚೆನ್ನಾಗಿ ಸುತ್ತಬೇಕು. ಆ ಟ್ರಾವೆಲಿಂಗ್ ಅಲ್ಲಿ ಏನ್ ಮಜಾ ಇರುತ್ತೆ ಗೊತ್ತಾ? ದೇಶ ನೋಡ್ಬೇಕು, ಕೋಶ ಓದ್ಬೇಕು ಅಂತಾರೆ. ಈ ಭೂಮಿ ತುಂಬಾ ದೊಡ್ಡದು ಪುರು. ನೋಡಕ್ ಹೋದ್ರೆ ಈ ಭೂಮಿ ಎಲ್ಲ ನಂದೇ. ಹೀಗೆ ಹೇಳ್ತಾ ನಾವು KP ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನಕ್ಕೆ ಭೇಟಿ ನೀಡಿದ್ವಿ. ಅಲ್ಲಿನ ಪ್ರಕೃತಿ, ಸಾಹಿತ್ಯ, ಛಾಯಾಗ್ರಹಣ ಮತ್ತು ವಿಜ್ಞಾನನ ಒಂದೇ ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಮಹಾನ್ ಸಾಹಿತಿ ತೇಜಸ್ವಿ ಅವರು. ಹಾಗೂ ಅವರ ಬದುಕಿನ ಅಪರೂಪದ ನೆನಪುಗಳನ್ನೆಲ್ಲ ನಾವಿವತ್ತು ನೋಡೋಣ. KP ಪೂರ್ಣಚಂದ್ರ ತೇಜಸ್ವಿ ಅವರು 1938 ಸೆಪ್ಟೆಂಬರ್ 8ರಂದು ಜನಿಸಿದರು. ರಾಷ್ಟ್ರಕವಿ ಕುವೆಂಪು ಅವರ ಪುತ್ರರಾಗಿದ್ದರೂ ತಮ್ಮದೇ ಆದಂಥ ವೈಶಿಷ್ಟ್ಯ ವ್ಯಕ್ತಿತ್ವವನ್ನು ಸಾಹಿತ್ಯ, ಕೃಷಿ, ಪ್ರಕೃತಿ ಅಧ್ಯಯನ ಮತ್ತು ಛಾಯಾಗ್ರಹಣದ ಮೂಲಕ ನಿರ್ಮಿಸಿಕೊಂಡಂತಹ ಮಹಾನ್ ವ್ಯಕ್ತಿ. ಅವರು ಕರ್ವಾಲೋ, ಜುಗಾರಿ ಕ್ರಾಸ್, ಚಿದಂಬರ ರಹಸ್ಯ, ಅಬಚೂರಿನ ಪೋಸ್ಟ್ ಆಫೀಸ್ ಸೇರಿದಂತೆ ಅನೇಕ ಅಮರ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆಂದೇ ನೀಡಿದ್ದಾರೆ. ನಾವು ಈ ಒಂದು ಪ್ರತಿಷ್ಠಾನಕ್ಕೆ ಕಾಲಿಟ್ಟಿದ ತಕ್ಷಣ ನಮಗೆ ತೇಜಸ್ವಿ ಅವರ ಸರಳ ಜೀವನ ಶೈಲಿ ಗಮನ ಸೆಳೆಯುತ್ತೆ. ಈ ಒಂದು ಪ್ರತಿಷ್ಠಾನಕ್ಕೆ ಎಲ್ಲರೂ ಕೂಡ ಭೇಟಿ ನೀಡಬೇಕು. ಯಾಕೆ ಭೇಟಿ ನೀಡಬೇಕು ಅಂತ ಅಂದರೆ, ಅದರಲ್ಲೂ ಸಾಹಿತ್ಯ ಪ್ರಿಯರು, ವಿದ್ಯಾರ್ಥಿಗಳು, ಪ್ರಕೃತಿ ಪ್ರೇಮಿಗಳು ಹಾಗೂ ಛಾಯಾಗ್ರಹಣ ಆಸಕ್ತರಂತೂ ಈ ಸ್ಥಳವನ್ನು ನೋಡಲೇಬೇಕು. ಯಾಕಂದರೆ ಇದು ಕೇವಲ ಮ್ಯೂಸಿಯಂ ಅಷ್ಟೇ ಅಲ್ಲ, ತೇಜಸ್ವಿಯವರ ಚಿಂತನೆ, ಅವರು ಬದುಕಿದಂತಹ ಬದುಕು ಮತ್ತು ಪ್ರಕೃತಿಯ ಮೇಲಿನ ಪ್ರೀತಿಯನ್ನು ಅನುಭವಿಸುವಂತಹ ಯಾವುದಾದ್ರೂ ಒಂದು ಸ್ಥಳ ಅಂತ ಇದ್ದರೆ ಅದು ಈ ಒಂದು KP ಪೂರ್ಣಚಂದ್ರ ತೇಜಸ್ವಿಯವರ ಪ್ರತಿಷ್ಠಾನ. ಇಲ್ಲಿ ಅವರ ವೈಯಕ್ತಿಕ ವಸ್ತುಗಳು, ಪುಸ್ತಕಗಳು, ಕ್ಯಾಮೆರಾಗಳು, ಕೈಬರಹಗಳು, ಪತ್ರಗಳು, ಪ್ರಶಸ್ತಿಗಳು ಮತ್ತು ಅವರ ಜೀವನದ ಅನೇಕ ಮೌಲ್ಯ ನೆನಪುಗಳನ್ನು ನಾವಿಲ್ಲಿ ನೋಡಬಹುದು. ಈ ವಿಡಿಯೋದಲ್ಲಿ ನಾವು ಈ ಪ್ರತಿಷ್ಠಾನದ ಸಂಪೂರ್ಣ ಪ್ರವಾಸ, ತೇಜಸ್ವಿಯವರ ಜೀವನ, ತೇಜಸ್ವಿಯವರ ಸಾಹಿತ್ಯ, ಅವರಲ್ಲಿದ್ದಂತಹ ಪ್ರಕೃತಿ ಪ್ರೀತಿ ಹಾಗೂ ಇಲ್ಲಿನ ವಿಶೇಷತೆಗಳನ್ನು ವಿವರವಾಗಿ ನೋಡೋಣ. ನಾನು ಈ ಮೂಲಕ ತೋರಿಸಿರುವಂತಹ ಎಲ್ಲ ಫೋಟೋಗಳು ಸ್ವತಃ ತೇಜಸ್ವಿಯವರು ಹಾಗೂ ತೇಜಸ್ವಿಯವರ ಫ್ಯಾಮಿಲಿ ಫೋಟೋ ಆಗಿದೆ. ಈ ಎಲ್ಲ ಫೋಟೋಗಳನ್ನು ಅಲ್ಲಿ ತುಂಬ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇದನ್ನು ನಾನು ಬರೀ ನನ್ನ ಅನುಭವದ ಮುಖಾಂತರ ಹೇಳ್ಕೊಂಡ್ರೆ ಸಾಲಲ್ಲ. ಯಾಕಂದರೆ ನಾವು ಆ ಒಂದು ಸ್ಥಳಕ್ಕೆ ಕಾಲಿಟ್ಟ ತಕ್ಷಣ ಅಲ್ಲೊಂದು ವೈಬ್ ಕ್ರಿಯೇಟ್ ಆಗುತ್ತೆ. ಸೊ ಅದು ನಮಗೆ ತುಂಬ ಖುಷಿ ಕೊಡುತ್ತೆ. ಇವಾಗ ತೋರಿಸ್ತಿರುವಂತಹ ಈ ಒಂದು ಹಾಲ್ ಏನಿದೆ, ಇದು ರೀಡಿಂಗ್ ಹಾಲ್ ಅಂತ ಹೇಳಿ ಆ ಒಂದು ಪ್ರತಿಷ್ಠಾನದ ಒಳಗೇನೇ ಇದೆ. ಸೊ ಇದನ್ನು ನೋಡ್ತಾ ಇದ್ದರೆ ಅಬ್ಬಬ್ಬಾ ಎಷ್ಟು ಪ್ರಶಾಂತವಾದಂತಹ ವಾತಾವರಣ ಅಂದರೆ, ಒಂದು ಸೆಕೆಂಡ್ ನಾವು ಆ ಹಾಲ್ ಒಳಗಡೆ ಕಾಲಿಟ್ಟಿದ ತಕ್ಷಣ ನಮಗೆ ಅಲ್ಲಿ ಕುತ್ಕೊಂಡು ಓದಬೇಕು ಅಂತ ಅನಿಸುತ್ತೆ. ಯಾಕಂದರೆ ಆ ಗ್ಲಾಸ್ ಇದೆ, ಆ ಗ್ಲಾಸ್ ಏನಿದೆ, ಆ ಗ್ಲಾಸಿಂದ ಆಚೆ ನೋಡುವಂತಹ ಹೊರನೋಟ ಅಷ್ಟು ಪ್ರಶಾಂತವಾಗಿ ಇದೆ. ನಗರದ ಗದ್ದಲದಿಂದ ದೂರವಾಗಿ ಪ್ರಕೃತಿಯ ಮಧ್ಯೆ ಕೆಲ ಗಂಟೆ ಕಳೆಯುವುದು ನಿಜಕ್ಕೂ ಮನಸ್ಸಿಗೆ ಎಷ್ಟು ಸಂತೋಷವನ್ನು ಕೊಡುತ್ತೆ ಅಂತಂದರೆ, ತೇಜಸ್ವಿಯವರ ಈ ಒಂದು ಸರಳ ಜೀವನ ನಮಗೆಲ್ರಿಗೂ ಕೂಡ ಒಂದು ದೊಡ್ಡ ಪಾಠವನ್ನೇ ಕಲಿಸುತ್ತೆ. ಯಾಕೆ ಅಂತ ಅಂದರೆ, ಅಂತಹ ಮಹಾನ್ ಕವಿಯ ಪುತ್ರ ಆಗಿದ್ದರೂ ಕೂಡ ಇವರು ಅದೆಷ್ಟು ಸರಳವಾಗಿ ಅವರ ಜೀವನವನ್ನು ನಡೆಸ್ತಾರೆ ಅನ್ನೋದನ್ನು ನಾವು ಇಲ್ಲಿ ಎಲ್ಲ ಫೋಟೋಗಳ ಮುಖಾಂತರ ನೋಡಬಹುದು. ಇಲ್ಲಿ ನೋಡಿ, ಸಾಹಿತ್ಯಗಳೊಂದಿಗೆ ಸುಪ್ರಭಾತ ಅಂತಿದೆ. ಈ ಎಲ್ಲ ವರ್ಡ್ಸ್ಗಳನ್ನು ನಾವು ನೋಡ್ತಾ ಹೋದರೆ ಕನ್ನಡದಲ್ಲಿ ಅದೆಷ್ಟು
ಎಷ್ಟೆಷ್ಟು ಚೆನ್ನಾಗಿರೋ ಪದಗಳನ್ನು ನಾವು ಕಾಣಬಹುದು. ಸೊ ಇಲ್ಲಿ ತೋರಿಸ್ತಿರುವಂತಹ ಎಲ್ಲವೂ ಕೂಡ ಕಲರ್ ಫೋಟೋಸ್ ಆಗಿರುತ್ತೆ. ಸೊ ಈ ಫೋಟೋಸ್ನ ನಾನು ತುಂಬ ಡೀಟೇಲಾಗಿ ಈ ವಿಡಿಯೋದಲ್ಲಿ ಸೆರೆ ಹಿಡ್ದಿಲ್ಲ. ಯಾಕೆ ಅಂತಂದರೆ ಜಸ್ಟ್ ನಾನಿಲ್ಲಿ ಹೇಳಿದ್ರೆ ನಿಮ್ಗೆ ಯಾರಿಗೂ ಕೂಡ ಅರ್ಥ ಆಗಲ್ಲ. ನೀವು ಅಲ್ಲಿ ಹೋಗಿನೇ ಈ ಎಲ್ಲ ಫೋಟೋಗಳನ್ನು, ಅವರ ಬದುಕನ್ನು ನೀವಲ್ಲಿ ನೋಡಲೇಬೇಕು. ಹಾಗೆಯೇ ಈಗ ನಾವು ಎಂಟರ್ ಆಗ್ತಿರುವಂತಹ ಒಂದು ಪ್ಲೇಸ್ ಯಾವುದಪ್ಪ ಅಂತ ಅಂದರೆ ವಸ್ತು ಸಂಗ್ರಹಾಲಯ. ಈ ವಸ್ತು ಸಂಗ್ರಹಾಲಯಕ್ಕಿಂತ ಹೋಗೋದಕ್ಕಿಂತ ಮುಂಚೆ ಈ ಹಾಲಲ್ಲಿ ಕೆಲವೊಂದಷ್ಟು ಅವರ ಪುಸ್ತಕಗಳಿದೆ. ಸೊ ಅದನ್ನು ನೋಡೋಣ ಬನ್ನಿ. ಸೊ ಇಲ್ಲಿಟ್ಟಿರುವಂತಹ ಎಲ್ಲ ಪುಸ್ತಕಗಳು KP ಪೂರ್ಣಚಂದ್ರ ತೇಜಸ್ವಿ ಅವರೇ ಸ್ವತಃ ರಚಿಸಿರುವಂತಹ ಕೃತಿಗಳಾಗಿರುತ್ತೆ. ಸೊ ಅವರು ಇಲ್ಲಿ ಅದ್ಭುತವಾದಂತಹ ಪುಸ್ತಕಗಳನ್ನು ಬರೆದಿರುವಂತಹ ಪ್ರತಿಯೂ ಕೂಡ ಇಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿ ಅತಿ ಹೆಚ್ಚು ಸೇಲ್ ಆಗುವಂತಹ ಪುಸ್ತಕ ಮೇ ಬಿ ಅಣ್ಣನ ನೆನಪು ಅನಿಸುತ್ತೆ. ಯಾಕೆ ಅಂದರೆ ಅದು ತುಂಬ ಜನ ಹೆಚ್ಚು ಓದಿದಂತಹ ಪುಸ್ತಕ ಕೂಡ ಹೌದು. ಹಾಗೆಯೇ ಅವರ ಕೆಲವೊಂದು ನುಡಿಗಳು ಕೂಡ ಇಲ್ಲಿ ಫೋಟೋ ಫ್ರೇಮ್ನಲ್ಲಿ ಹಾಗೇ ಇದೆ. ಅದನ್ನು ಓದ್ತಾ ಇದ್ರೇ ನಮಗೆ ತೇಜಸ್ವಿ ಅವರೇ ಸ್ವತಃ ಈ ಎಲ್ಲ ವರ್ಡ್ಸ್ನ ಹೇಳ್ತಿದ್ದಾರೇನೋ, ಅಥವಾ ಅದನ್ನೇನಾದರೂ ನಾವು ಫೀಲ್ ಮಾಡ್ತಾ ಹೋದರೆ ಅವರೇ ನಮ್ಮ ಕಿವಿನಲ್ಲಿ ಬಂದು ಹೇಳಿದಷ್ಟೂ ಕೂಡ ಸಂತೋಷ ಆಗುತ್ತೆ. ಸೊ ಆ ರೀತಿ ಇಲ್ಲಿ ಅವರು ಬರೆದಿರುವಂತಹ ನೋಡಿ ಮಾತನಾಡದೆ ಇರುವ ಮೌನವೂ ಕೂಡ ಒಂದು ಮಾತು. ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಈ ರೀತಿಯಾದಂತಹ ಪದಗಳನ್ನು ಬರೀಬೇಕು ಅಂತ ಅಂದರೆ ಅದೆಷ್ಟು ಅವರಲ್ಲಿ ಬರವಣಿಗೆಯ ಶಕ್ತಿ ಇತ್ತೋ. ಇಲ್ಲಿ ನೋಡಿ, ನನ್ನ ತಲೆಯಲ್ಲಿ ಆಗುತ್ತಿರುವ ಪ್ರಳಯವನ್ನು ನಾನಿನ್ನು 10% ಹೇಳಿಲ್ಲ ಅನ್ನುವಂತಹ ವರ್ಡ್ಸ್ ಕೂಡ ಎಷ್ಟು ಚೆನ್ನಾಗಿದೆ. ನಂತರ ನಾವು ಎಲ್ಲಿ ತೋರಿಸು. ಹಾಂ 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 ವಾವ್, ಎಲ್ಲಿ ಯೆಲ್ಲೋ ಕಲರು ಬ್ಲ್ಯಾಕ್ ಕಲರ್ ಎಲ್ಲ ಮಿಕ್ಸ್. ಇದು ಬಟರ್ಫ್ಲೈ, ಅದು ಬಟರ್ಫ್ಲೈ. ಇಲ್ಲೆಲ್ಲ ಬಟರ್ಫ್ಲೈ ಇರೋದು ಜಿನಿ. ಅಲ್ಲಿ ನೋಡಿ ದೊಡ್ಡ ಬಟರ್ಫ್ಲೈ, ಅಲ್ಲಿ ಪರ್ಣಿಕ, ಇಲ್ಲಿ ಅಲ್ಲಿ. ಹಾಂ ಓಕೆ. ವಸ್ತು ಸಂಗ್ರಹಾಲಯದಲ್ಲಿ ಅಲ್ಲಿ ಒಂದು ಪ್ರಕೃತಿಯನ್ನೇ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಚಿಕ್ಕ ಮಕ್ಕಳನ್ನಂತೂ ನೀವಿಲ್ಲಿ ಕರ್ಕೊಂಡು ಹೋಗಲೇಬೇಕು. ಯಾಕಂದರೆ ಮಕ್ಕಳಿಗೆಲ್ಲ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ. ಹಾಗೆ ಆ ವಸ್ತು ಸಂಗ್ರಹಾಲಯದಿಂದ ಒಂದು ಸ್ವಲ್ಪ ಹೊರಗಡೆ ಬಂದರೆ ಸೊ ಇಲ್ಲಿ ಪ್ರಕೃತಿ ನೇಚರ್ ಅನ್ನೋದು ತುಂಬ ಚೆನ್ನಾಗಿದೆ. ನಾವು ಹೋದಾಗ ತುಂಬ ಚೆನ್ನಾಗಿ ಮಳೆ ಬರ್ತಾಯಿತ್ತು. ಸೊ ಮಳೆ ಜೊತೆಗೆ ಫಾಗ್ ಕೂಡ ಅಲ್ಲೆಲ್ಲ ಸುತ್ತ ಕವರ್ ಆಗಿತ್ತು. ಸೊ ಅದನ್ನು ನೋಡೋದೇ ಒಂಥರ ಚೆಂದ. ನೋಡ್ತಾ ನಾವಂತೂ ಅಲ್ಲಿ ಮಂತ್ರಮುಗ್ಧರಾಗ್ಬಿಡ್ತೀವಿ. ಸೊ ಇಲ್ಲಿಂದ ನಾವು ಒಳಗೆ ಹೋಗಿದ ತಕ್ಷಣ ಸಾವಿರಾರು ವಿಂಟೇಜ್ ಕಲೆಕ್ಷನ್ಸನ್ನು ಅಲ್ಲಿ ಇಟ್ಟಿದ್ದಾರೆ. ನಾವು ಪ್ರತಿಯೊಂದನ್ನು ಅಂದರೆ ಈ ಒಂದು ಏನು KPP ಪ್ರತಿಷ್ಠಾನ ಇದೆಯಲ್ವಾ, ಇದನ್ನು ಕವರ್ ಮಾಡಬೇಕು, ಕರೆಕ್ಟಾಗಿ ನಾವು ಇದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು ಅಂತ ಅಂದರೆ ಸುಮಾರು ಒಂದು ದಿನ ಪೂರ್ತಿ ನಾವು ಇದನ್ನು ನೋಡೋ ಇಲ್ಲಿ ಅಷ್ಟು ವಿಂಟೇಜ್ ಕಲೆಕ್ಷನ್ಸ್ ಇದೆ. ಸೊ ಪ್ರತಿಯೊಂದು ವಸ್ತುಗಳನ್ನು ಯಾರೂ ಕೂಡ ಮುಟ್ಟಬೇಡಿ. ಯಾಕಂದರೆ ಇಲ್ಲಿರುವಂತಹ ಪ್ರತಿಯೊಂದು ವಸ್ತುವನ್ನು ನಾವಲ್ಲದೆ ನಮ್ಮ ಮುಂದಿನ ಪೀಳಿಗೆನೂ ಕೂಡ ಇದೆಲ್ಲ ಇತ್ತು ನಮ್ಮ ಹಿಂದಿನ ಕಾಲದಲ್ಲಿ ಅಂತ ಹೇಳಿ ಅವರು ಕೂಡ ನೋಡಬೇಕು. ಇದನ್ನು ಕಲೆಕ್ಟ್ ಮಾಡಿರುವಂತಹ ML ಅಶೋಕ್ ಮೂಡಿಗೆರೆ ಅವರಿಗೆ ನಿಜವಾಗ್ಲೂ ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವರು ಅಷ್ಟೇ ಅಲ್ಲದೆ ಇಲ್ಲಿ ಸುಮಾರು, ಅದರಲ್ಲೂ ಒಂದು ಫೋಟೋಗ್ರಾಫರ್ ಅಥವಾ ವಿಡಿಯೋಗ್ರಾಫರ್ಗೆ ನಿಮಗೇನಾದರೂ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಕ್ರೇಜ್ ಇತ್ತು ಅಂತ ಅಂದರೆ ವಿಂಟೇಜ್ ಕ್ಯಾಮ್ರಾ ಕಲೆಕ್ಷನ್ಸ್ ಎಲ್ಲ ನೋಡಬೇಕು ಅಂದರೆ ಇಲ್ಲಿ ಸುಮಾರು ವಿಂಟೇಜ್ ಕ್ಯಾಮ್ರಾ ಕಲೆಕ್ಷನ್ಸ್ ಆಗಿರಬಹುದು ಅಥವಾ ಕಾರ್ ಕಲೆಕ್ಷನ್ಸ್ ಆಗಿರಬಹುದು, ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ತಾ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಪ್ರತಿಯೊಂದು ವಸ್ತು ಕೂಡ ನಮಗೆ ಈ ರೀತಿ ಇತ್ತಾ ಅನ್ನುವಂತಹ ಅನುಭವವನ್ನೇ ಕೊಡುತ್ತೆ.
ಹೋಗುತ್ತೆ. ಯಾಕೆಂದರೆ ಕ್ಯಾಮರಾ ಟ್ರೈಪಾಡ್ ಇವಾಗ ಅಂದರೆ ನವಯುಗದಲ್ಲಿ ನಾವು ಎಷ್ಟು ಡಿಜಿಟಲೈಸ್ಡ್ ಆಗಿ ಕ್ಯಾಮ್ರಾ ಟ್ರೈಪಾಡ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಕ್ಯಾಮ್ರಾ ಟ್ರೈಪಾಡ್ನ ಹೇಗಿತ್ತು, ಹೇಗೆ ಯೂಸ್ ಮಾಡ್ತಿದ್ರು ಅಂತೆಲ್ಲ ನೋಡಬಹುದು. ಇಲ್ಲಿ ಒಂದಷ್ಟು ಪೇಂಟಿಂಗ್ಸ್ನ ಇಟ್ಟಿದ್ದಾರೆ. ಈ ಪೇಂಟಿಂಗ್ಸ್ನ ನೀವು ಪರ್ಚೇಸ್ ಕೂಡ ಮಾಡಬಹುದು ಅಲ್ಲಿನ ಮ್ಯಾನೇಜ್ಮೆಂಟ್ನ ಕೇಳಿಕೊಂಡು. ಆಮೇಲೆ ಹಾಗೆಯೇ ಇಲ್ಲಿ ಸುಮಾರು ಕೀಟಗಳನ್ನು ಕೂಡ ಇಟ್ಟಿದ್ದಾರೆ, ಅದನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಕೀಟಗಳ ಜಗತ್ತೇ ಇಲ್ಲಿದೆ ನೋಡಿ. ನಮ್ಮ ಒಂದು ಸರಳ ಸುಂದರ ಜೀವಿ, ಅವರ ಸ್ಟ್ಯಾಚ್ಯೂ ಕೂಡ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತ. ಸೊ ಇಲ್ಲಿನ ಪ್ರತಿಯೊಂದು ಜೀವಿಯು, ಪ್ರತಿಯೊಂದು ವಸ್ತುವು, ಪ್ರತಿಯೊಂದು ಕಿಟಕಿಯೂ ಕೂಡ ಪೂರ್ಣಚಂದ್ರ ತೇಜಸ್ವಿಯವರ ಜೀವನವನ್ನು ಸದಾ ನಮಗೆ ನೆನಪಿಸುತ್ತಾ ಹೋಗುತ್ತೆ. ಸೊ ಪೂರ್ಣಚಂದ್ರ ತೇಜಸ್ವಿಯವರು ನೋಡಿ, ನಾನೇ ಫೋಟೋ ತೆಗಿದ್ದೀನಿ, ನನಗೆ ಫೋಟೋ ತೆಗಿತಿದ್ದಾರೆ. ಸೊ ಇಲ್ಲಿರುವಂತಹ ಒಂದು ಪತ್ರ ಏನಿದೆ ಇದು ಅವರ ಕೈಬರಹ ಆಗಿದೆ. ಆಮೇಲೆ ಅದ್ರ ಬಗ್ಗೆ ನಾನು ಫುಲ್ಲು ನೋಡೋಕ್ಕೆ ಹೋಗಿಲ್ಲ. ನೀವು ಅಲ್ಲಿಗೆ ಹೋದರೆ ಪ್ರತಿಯೊಂದನ್ನು ತಿಳ್ಕೊಂಡೇ ಬನ್ನಿ. ಅವರಿಗೆ ಪಕ್ಷಿಗಳನ್ನು ಚಿತ್ರಿಸುವಂತಹದ್ದು ಕಲೆ ಬಹಳ ಇತ್ತು. ಹಾಗಾಗಿ ಇಲ್ಲಿ ಪಕ್ಷಿಗಳ ಫೋಟೋ ಬಹಳಷ್ಟಿದೆ. ಸೊ ನೀವು ಇಲ್ಲಿ ಹೋದರೆ ಇದನ್ನೆಲ್ಲ ನೋಡಬಹುದು. ನಾನು ತುಂಬ ಡೀಟೇಲಾಗಿ ಏನು ಹೇಳಿಲ್ಲ, ನೀವು ಹೋದರೆ ಮಾತ್ರ ನೋಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.